ನೀವು ಯುದ್ಧ ಮಾಡಿ, ನಾವು ಅಡುಗೆ ಮಾಡುತ್ತೇವೆ. ವಿದ್ಯಾರ್ಥಿಗಳಿಂದ ಕೇಳಿಬಂದ ವಿಶಿಷ್ಟ ಸಂದೇಶ. ಉಡುಪಿ ಜಿಲ್ಲೆಯ ಪಾಜಕ ಕ್ಷೇತ್ರದಲ್ಲಿರುವ ಆನಂದ ತೀರ್ಥ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ವಿಭಿನ್ನ ರೀತಿಯ ಜೀವನ ಕೌಶಲ್ಯ ಪಾಠ ನೀಡಲಾಗಿದೆ. ಭವಿಷ್ಯದಲ್ಲಿ ಅಡುಗೆ ಅನಿಲ ಪೂರೈಕೆ ಅಭಾವ ಉಂಟಾದರೆ ಹೇಗೆ ಬದುಕಬೇಕು ಎಂಬ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಗಿದೆ. 5ನೇ ತರಗತಿಯ ಮೇಲಿನ ಮಕ್ಕಳು ತಮ್ಮ ಮನೆಯಿಂದಲೇ ತರಕಾರಿ ತಂದು ಅಡುಗೆ ತಯಾರಿಯಲ್ಲಿ ಭಾಗಿಯಾಗಿದ್ದಾರೆ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಾಂಪ್ರದಾಯಿಕ ಒಲೆ ಬಳಸಿ ಅಡುಗೆ ಮಾಡುವ ಪ್ರಾತ್ಯಕ್ಷಿಕೆ ನಡೆಸಲಾಗಿದೆ. ಸಾಂಬಾರು, ಪಲ್ಯ, ಅನ್ನ ಸೇರಿದಂತೆ ವಿವಿಧ ವಿಧದ ಅಡುಗೆ ತಯಾರಿಸಿ ಸ್ವಾವಲಂಬಿತ್ವದ ಪಾಠ ಕಲಿತಿದ್ದಾರೆ ವಿದ್ಯಾರ್ಥಿಗಳು. ಅಗತ್ಯ ಬಂದರೆ ನಾವು ಒಲೆಯಲ್ಲಿ ಅಡುಗೆ ಮಾಡುತ್ತೇವೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಮಕ್ಕಳು. ಕಾಲಕ್ಕೆ ತಕ್ಕಂತೆ ಬದುಕುವುದು ಮತ್ತು ಯಾವುದೇ ಪರಿಸ್ಥಿತಿಗೆ ಸಿದ್ಧರಾಗುವುದು ಇದೇ ಈ ತರಬೇತಿಯ ಉದ್ದೇಶ. ಯುದ್ಧದಂತಹ ಅಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಡೊಮೆಸ್ಟಿಕ್ ಗ್ಯಾಸ್ ಪೂರೈಕೆ ತೊಂದರೆ ಉಂಟಾಗಬಹುದು ಎಂಬ ಮುನ್ನೆಚ್ಚರಿಕೆಯೊಂದಿಗೆ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. ಮಕ್ಕಳಲ್ಲಿ ಮೂಡಿದ ಈ ಜಾಗೃತಿ ಪೋಷಕರ ಮೇಲೂ ಪ್ರಭಾವ ಬೀರುವ ನಿರೀಕ್ಷೆಯಿದೆ. ಸದ್ಯದ ಜಾಗತಿಕ ಪರಿಸ್ಥಿತಿಯನ್ನು ಗಮನಿಸಿದರೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣದ ಹಿನ್ನೆಲೆಯಲ್ಲಿ ಭವಿಷ್ಯದ ಆತಂಕಗಳಿಗೆ ಇದೊಂದು ಪೂರ್ವ ತಯಾರಿ. ನಾವು ಹೇಗೆ ಕೊರೋನಾದ ಸಮಯದಲ್ಲಿ ನಾವು ಯೋಚಿಸದೆ ಮನೆಯಲ್ಲೇ ಕೂತು ಮಕ್ಕಳು ಪಾಠ ಕೇಳುವಂಥದ್ದಾಗಲಿ ಅಥವಾ ಎಲ್ಲ ಟೀಚರ್ಸ್ ನಮ್ಮ ಹಳೆ ಬ್ಲ್ಯಾಕ್ ಬೋರ್ಡ್ ಬಿಟ್ಟು ಡಿಜಿಟಲೈಸ್ ಆಗುವುದಾಗಲಿ, ವರ್ಕ್ ಫ್ರಮ್ ಹೋಮ್ ಏನು ನಾವು ಪ್ಲ್ಯಾನ್ ಮಾಡಿದ್ದೆವು, ಇದನ್ನೆಲ್ಲ ನಮಗೆ ಒಂದು ಊಹೆ ಕೂಡ ಮಾಡದ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ಯುದ್ಧ ಕೂಡ ಈಗ ಯಾವಾಗ ನಿಲ್ತದೆ ಅಥವಾ ನಾವು ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಅದರ ಜೊತೆ ನಾವು ಮೆಂಟಲಿ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ನೆಗೆಟಿವ್ಸ್ ಆಲ್ಸೋ. ಸೊ ಹಾಗೊಂದು ಪರಿಸ್ಥಿತಿ ಬಂದರೆ ಮಕ್ಕಳು ತಂದೆ ತಾಯಿ ಜೊತೆ ಹೆಲ್ಪ್ ಮಾಡಿ ಅಡುಗೆ ಮಾಡುವಂಥದ್ದು, ಮತ್ತು ದಿಸ್ ಈಸ್ ಆಲ್ಸೋ ದ ಟ್ರೆಂಡ್ ಅಂತ ಹೇಳಿ ಮಕ್ಕಳಿಗೆ ಒಂದು ಮನಸ್ಸಿಗೆ ಬರುವಂಥದ್ದು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಏನಾದರೂ ಹೊಸತು ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈ ವರ್ಷ ನಮಗೆ ಸಿಕ್ಕಿದ್ದು ಕುಕ್ಕಿಂಗ್ ವಿತ್ ಫೈರ್. ಹೆಚ್ಚಾಗಿ ಮೊದಲಿಗೆ ಸ್ವಲ್ಪ ಹೆದರಿಕೆ ಕೂಡ ಟೀಚರ್ಸ್ ವ್ಯಕ್ತಪಡಿಸಿದರು, ಮಕ್ಕಳು ಮತ್ತು ಬೆಂಕಿ ಕೊಟ್ಟರೆ ಹೇಗೋ ಅಂತ. ಬಟ್ ಚಿಲ್ಡ್ರನ್ ಆರ್ ಹ್ಯಾಂಡ್ಲಿಂಗ್ ಇಟ್ ವೆರಿ ವೆಲ್. ತುಂಬ ಸಂತೋಷದಿಂದ ಮಾಡ್ತಾ ಇದ್ದಾರೆ. ತರಗಲೆಲೆ ಆಗಿರ್ಬೋದು ಮತ್ತು ಸೌದೆ ಆಗಿರ್ಬೋದು ಅವರೇ ಹುಡುಕಿ ತಂದು ಇಲ್ಲಿ ಮಾಡುವಂಥದ್ದು. ಮತ್ತು ಬರೀ ಇಲ್ಲಿ ರೆಡಿ ಮೆಟೀರಿಯಲ್ಸ್ ಹಿಡ್ಕೊಂಡು ಬಂದು ಅಡುಗೆ ಮಾಡಿ ತಗೊಂಡು ಹೋಗೋದಲ್ಲ, ತರಕಾರಿಯಿಂದ ಅಕ್ಕಿಯಿಂದ ಹಿಡ್ಕೊಂಡು ಬಂದು ಕಚ್ಚಾ ಸಾಮಗ್ರಿ ತಂದು ಇಲ್ಲಿ ಅಡುಗೆ ಮಾಡಿ ತೊಳೆದು ಕಟ್ ಮಾಡಿ ಅಡುಗೆ ಮಾಡಿ ಅದನ್ನು ಎಲ್ಲರೂ ಜೊತೆಗೆ ತಿಂದು ಆಮೇಲೆ ಪಾತ್ರೆಗಳನ್ನು ಕೂಡ ತೊಳೆದು ಆ ಮಸಿ ಹಿಡ್ಕೊಂಡದನ್ನು ಮನೆಗೆ ಹೋಗಿ ವಾಪಸ್ ಸಿಂಕಿಗೆ ಡಬ್ ಮಾಡಲಿಕ್ಕಲ್ಲ, ಎಲ್ಲ ಪಾತ್ರೆಗಳನ್ನು ಚೆನ್ನಾಗಿ ಇಲ್ಲಿ ತೊಳೆದು ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಂದರೆ ದೇ ಆರ್ ಅಟ್ಲೀಸ್ಟ್ ಒನ್ ಡೇ ನಾವು ಎಕ್ಸ್ಪೋಜರ್ ಕೊಡುವ ಹಾಗಾಯಿತು ಅವರಿಗೆ, ಟು ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಇನ್ ಕೇಸ್ ಇಟ್ ಕಮ್ಸ್. ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.